ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ವತಿಯಿಂದ ರೈತರಿಗೆ ಸಾಲ ಮನ್ನಾ ಆಗಿದೆ ಅಂತ ಕೆಲವೊಂದು ಅಪ್ಡೇಟ್ ಬರ್ತಾ ಇದೆ ಫ್ರೆಂಡ್ಸ್. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದಲ್ಲಿ ಇಲ್ಲಿವರೆಗೆ ಯಾರಿಗೆಲ್ಲ ಎಷ್ಟು ಸಾಲ ಮನ್ನಾ ಆಗಿದೆ, ಅದರ ಅರ್ಹತೆಗಳೇನಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಹಾಗೆ ಮೊದಲಿಗೆ ನಮ್ಮ ಚಾನಲ್ ನೋಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ಫ್ರೆಂಡ್ಸ್ ಡೀಟೇಲ್ ಆಗಿ ನೋಡೋಣ. ಓಕೆ, ಹಾಗಾದರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಯಾರಿಗೆಲ್ಲ ಎಷ್ಟು ಸಾಲ ಮನ್ನಾ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡೋದು ಹೆಂಗಪ್ಪ ಅಂದರೆ, ಮೊದಲು ಇಲ್ಲೊಂದು ಲಿಂಕ್ ಇದೆ ಫ್ರೆಂಡ್ಸ್. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ, ಹೈಲೈಟ್ ಮಾಡಿದ್ದೀನಿ ಇದನ್ನು. ಮಾಹಿತಿ ಖನಿಜ .kernataka.gov.in/department ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ಪೇಜ್ ಓಪನ್ ಆದ ತಕ್ಷಣ ಅದರ ಮೇಲೆ ನಿಮಗೆ ಸುಮಾರು ಆಪ್ಷನ್ ಕಾಣ್ತವೆ. ಅದರ ಮೇಲೆ ನೀವು ರೆನ್ಯೂ ಡಿಪಾರ್ಟ್ಮೆಂಟ್ ಇದೆ ಅಂತಿದ್ದಿಲ್ಲ, ಕಂದಾಯ ಇಲಾಖೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಕಂದಾಯ ಇಲಾಖೆ ಸೇವೆಗಳು ಅಂತ ಇರುತ್ತೆ, ಅದ್ರ ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಕಂದಾಯ ಇಲಾಖೆ ಸೇವೆಗಳು ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಅದು ಆ ಪೇಜ್ನಲ್ಲಿ ನೀವು ವಾಣಿಜ್ಯ ಬ್ಯಾಂಕ್ಗಾಗಿ ಸಾಲ ಮನ್ನಾ ವರದಿ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಆವಾಗ ನೀವು ಇಲ್ಲಿ ಮಾದರಿ ಅಂತ ಇರುತ್ತೆ, ಅದ್ರ ಮೇಲೆ ರೈತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲೆ, ನೀವು ಯಾವ ಜಿಲ್ಲೆ ಇರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ತಾಲೂಕು, ನಿಮ್ಮ ತಾಲೂಕು ಯಾವುದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಹೋಬಳಿ ಅಂತ ಇರುತ್ತೆ, ನಿಮ್ಮ ಹೋಬಳಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಗ್ರಾಮ ಅಂತ ಇರುತ್ತೆ, ನಿಮ್ಮ ಗ್ರಾಮ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಸಲ್ಲಿಸಿ ಅಂತ ಕಾಣ್ತಾ ಇದೆ ನೋಡಿ ಸರ್, ಬ್ಲೂ ಕಲರಲ್ಲಿ ಈ ಥರ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಂತರ ನಿಮ್ಮ ಊರಿನಲ್ಲಿ ಯಾರಿಗೆಲ್ಲ ಸಾಲ ಮನ್ನಾ ಆಗಿದೆ ಎಂದು ಚೆಕ್ ಮಾಡ್ಕೋಬೋದಾಗಿದೆ. ಸರ್ಚ್ ಬಟನ್ನಲ್ಲಿ ನಿಮ್ಮ ಹೆಸರು ಹಾಕಿದರೆ ನಿಮ್ಮ ಹೆಸರು ಸಿಗುತ್ತೆ ಫ್ರೆಂಡ್ಸ್. ಈ ಸಲ್ಲಿಸು ಅಂತ ಇರುತ್ತಲ್ಲ, ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ನೋಡ್ಬೋದು ಫ್ರೆಂಡ್ಸ್, ಗ್ರಾಹಕರ ಹೆಸರು, ಆಮೇಲೆ ಗ್ರಾಹಕರ ಸಾಪೇಕ್ಷ ಹೆಸರು, ಬ್ಯಾಂಕ್ ಹೆಸರು ಎಲ್ಲ ಡೀಟೇಲು ಮೇಲೆ ಕಾಣುತ್ತೆ. ಮತ್ತು ಸಾಲ ಮನ್ನಾ ವಿತರಿಸಲಾಗಿದೆ ಹೌದು ಇಲ್ಲೋ ಅನ್ನೋದು ಇರುತ್ತೆ. ಪಾವತಿಸಿದ ಮೊತ್ತ ಅದು ಎಷ್ಟಂತ ಅದು ಎಲ್ಲ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಎಸ್ ಅಂತಿದ್ದರೆ ನಿಮ್ಮದು ಸಾಲ ಮನ್ನಾ ಆಗಿದೆ ಅಂತ ಅರ್ಥ. ಆಮೇಲೆ ಎಷ್ಟು ಅಮೌಂಟ್ ಸಾಲ ಮನ್ನಾ ಆಗಿದೆ ಅನ್ನೋದು ಇಲ್ಲಿ ಕೆಳಗೆ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಡೀಟೇಲ್ ಆಗಿ ಎಲ್ಲ ನೀವು ಇದರಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದಾಗಿದೆ ಫ್ರೆಂಡ್ಸ್. ಇದೊಂದು ರೈತರಿಗೋಸ್ಕರ ಒಂದು ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.